ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅಘೋರ ಮಣಿಯರ ವಾತ್ಸಲ್ಯ ಭಾವದ ಸಾಧನಾ ಜೀವನ ಅತ್ಯಂತ ರೋಮಾಂಚನಕಾರಿ ಮತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಿಯಾದದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಅಂಬುಜಾ ಶಾಂತಕುಮಾರ್ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯುಗಾವತಾರ ಶ್ರೀರಾಮಕೃಷ್ಣ ಭಾಗ 2ರ ಗ್ರಂಥ ಪಾರಾಯಣವನ್ನ ಮಾಡುತ್ತಾ ವರವಾದ ವೈಧವ್ಯ ಅಧ್ಯಾಯವನ್ನ ವಾಚಿಸಿದ್ದಾರೆ. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ದಿವ್ಯಾತ್ರೆಯರಿಗೆ ಮಂಗಳಾರತಿ ನಡೆಯಿತು. ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ, ಮಂಜುಳಾ ಉಮೇಶ್, ಸುಧಾಮಣಿ, ಜಿ ಯಶೋಧ ಪ್ರಕಾಶ್, ವೆಂಕಟಲಕ್ಷ್ಮಿ, ಯತೀಶ್ ಎಂ ಸಿದ್ದಾಪುರ, ಪುಷ್ಪಲತಾ, ಸಂತೋಷ್ ಪಾಲ್ಗೊಂಡಿದ್ರು. ಏನು ಮಾಡಲಿ ಎಂದುಕೊಳ್ಳುತ್ತಾ ಹಿಂದೆ ಆಗುತ್ತೇವೆ ಮಿಠಾಯಿಯನ್ನು ತೆಗೆದು ಅವರ ಕೇಳುತ್ತಾರೆ. ಅದನ್ನು ನೋಡಿ ಶ್ರೀರಾಮಕೃಷ್ಣನು ಮಗುವಿನ ಹಾಗೆ ಕೂತ ಬಾಯಿ ತಪ್ಪಿಸಿಕೊಳ್ಳುತ್ತಿದ್ದರು. ಅಲ್ಲದೆ ಮತ್ತೆ ಕೇಳಿದರು, ಅಮ್ಮ ಇನ್ನೇಕೆ ಕಾಸು ಕೊಟ್ಟು ಇವನ್ನೆಲ್ಲ ತಂದಿದ್ದು? ಇದರ ಬದಲಾಗಿ ನೀವು ಕಾಯಿಗಳನ್ನು ಮಾಡಿಕೊಂಡು ಬರುವಾಗ ಒಂದೆರಡನ್ನು ತಂದರಾಯಿತು. ಅಥವಾ ಹೀಗೆ ಮಾಡು, ಕೀರು ಸೊಪ್ಪು, ಬದನೆಕಾಯಿ, ಆಲೂಗಡ್ಡೆ, ನುಗ್ಗಿಕಾಯಿ ಇಂಥದ್ದೇನಾದರೂ ಹಾಕಿಕೊಂಡು ಪಲ್ಯವೋ ಬಜ್ಜಿಯೋ ಏನೋ ಸಾಧ್ಯವೋ ಅದನ್ನು ಮಾಡಿಕೊಂಡಿದ್ದಾರೆ. ಇಂತಹದ್ದೇ ಆಗಬೇಕೆಂದೂ ಇಲ್ಲ. ಯಾರಾದರೂ ಸರಿ, ನನಗೆ ನಿಮ್ಮ ಕೈಗಳಿಗೆ ತಿನ್ನಬೇಕು ಅಂತ ಹಿಡಿಯುವವ